ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ 4 ಇಯರ್ ಸೀರೀಸ್ನ ಆಲ್ಮೋಸ್ಟ್ ಲಾಸ್ಟಿಗೆ ಬರ್ತಾ ಇದ್ದೀರಿ. ನಾವು ಇಲ್ಲಿವರೆಗೂ ಏನಪ್ಪ ಅಂತಂದರೆ 4 ಇಯರ್ ಸೀರೀಸಲ್ಲಿ ವಿಧವಾದಂತಹ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರಿ. ನಿಮಗೆ ಯಾವ ಪ್ರಾಬ್ಲಮ್ಸ್ ಬರುತ್ತೋ ಎಕ್ಸಾಮ್ಗೆ ನಿಮಗೆಲ್ಲ ಗೊತ್ತೇ ಇದೆ. ನೋಡಿ, ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ ನಾವು ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಿ ಅಂತ. ಆಲ್ಮೋಸ್ಟ್ ನಾವೀಗ ಫೈಂಡ್ ದ 4 ಇಯರ್ ಎಕ್ಸ್ಪ್ಯಾನ್ಷನ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡಾಯಿತು. ಫೈಂಡ್ ದ ಹಾಫ್ ರೇಂಜ್ 4 ಇಯರ್ ಸೀರೀಸ್ ಇದು ಕೂಡ ಸಾಲ್ವ್ ಮಾಡಾಯಿತು. ಈಗ ಈ ಪ್ರಾಬ್ಲಮ್ ಕೂಡ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ದೀನಿ. So now we are moving on to the next type of the problem which they can ask in this type of numerical problem. So in ನೋಡ್ತಾ ಇದ್ದೀರಾ, ನಾವೀಗ the following table gives a variation of periodic current A over a period T ಅಂತ ಕೊಟ್ಟಿದ್ದಾರೆ. ಇದೇ ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀರಿ. ನಾವಿಲ್ಲಿ ಮೇಯ್ನಾಗಿ ಅಬ್ಸರ್ವ್ ಮಾಡಬೇಕಾದ್ರೆ ಏನಪ್ಪ ಅಂದರೆ ಇಲ್ಲಿ ಎಕ್ಸ್ ಬದಲು ಟಿ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಅದೇ ಎ ಬದಲು ದಟ್ ಇಸ್ ವಾಟ್ ಎಫ್ ಆಫ್ ಎಕ್ಸ್ ಕೊಡೋ ಬದಲು ಎ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಯೂಶಲಿ ದ ಎಫ್ ಆಫ್ ಎಕ್ಸ್ ಅಂತ ಟ್ರೀಟ್ ಮಾಡ್ಬೋದು, ಅಥವಾ ಯು ಕ್ಯಾನ್ ಟೇಕ್ ದಿಸ್ ಒನ್ ಆಸ್ ವೈ ಆಲ್ಸೋ. ಸೊ ಏನು ಡಿಫ್ರೆನ್ಸ್ ಇಲ್ಲಿವರೆಗೂ ಮಾಡಿರೋ ಪ್ರಾಬ್ಲಮಲ್ಲಿ? ನಾವು ಲಾಸ್ಟು ಟೈಪ್ ಟೂ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಮಾಡಿದ್ರಿ. ದಿಸ್ ಬಿಲಾಂಗ್ಸ್ ಟು ದ ಕ್ಯಾಟಗರಿ ಆಫ್ ಟೈಪ್ 3 ಅಂತ ಹೇಳ್ಬೋದು. ಸೊ ಏನು ಟೈಪ್ 3 ಪ್ರಾಬ್ಲಮ್ ಏನು ಹೇಳುತ್ತೆ? ಸೊ ಇಲ್ಲಿ ಆಲ್ರೆಡಿ ಕೊಡ್ತಾ ಇದ್ದಾರೆ, ಶೋ ದಟ್ ದಿರ್ ಇಸ್ ಎ ಕಾನ್ಸ್ಟೆಂಟ್ ಪಾರ್ಟ್ ಆಫ್ 0.75. ದಟ್ ಮೀನ್ಸ್ ವಾಟ್? ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ದಟ್ A0/2 ವಿಲ್ ಬಿ ಈಕ್ವಲ್ ಟು 0.75. ಸೊ ಈ ಥರ ಕೊಟ್ಬಿಟ್ರೆ ಇನ್ನೂ ಸುಲಭ, ಯಾಕಂದ್ರೆ ನಾವು ಕಂಡಿಡಿದಿರುವಂಥ ವ್ಯಾಲ್ಯೂ ಕರೆಕ್ಟ್ ಆಗಿದೆಯೋ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ನಿಮ್ಗೀಗ 0.75 A0/2 ಬರಬೇಕು. ಹಾಗಾದರೆ ಸರ್ ಇಲ್ಲಿ ಟಿ ಕೊಟ್ಟಿದ್ದಾರಲ್ಲ, ಯಾವ ಥರ ಮಾಡೋದು? ಸೊ ನಾವು ವಿಲ್ ಸಾಲ್ವ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್. ನೋಡಿ, ಫಸ್ಟ್ ಕೊಟ್ಟಿರುವಂಥ ವ್ಯಾಲ್ಯೂಸ್ನ ಬರ್ಕೋಣ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ದಟ್ ನಮ್ಗೆ ಕೊಟ್ಟಿರುವಂಥ ವ್ಯಾಲ್ಯೂಸು ಏನೇನಿದ್ದಾವೆ. ದೇ ಹ್ಯಾವ್ ಮೆನ್ಷನ್ ದಟ್ ದ ವ್ಯಾಲ್ಯೂ ಆಫ್ ಟಿ ಅಂತ ಮೆನ್ಷನ್ ಮಾಡಿದ್ದಾರೆ, ಕರೆಕ್ಟಾ? ಸೊ ದೇ ಹ್ಯಾವ್ ಗಿವನ್ ಇಟ್ ಆಸ್ ಟಿ ಅಂತ ನೀವು ನೋಡ್ಬೋದು. ಸೊ ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಟಿ ಸೆಕೆಂಡ್ಸಲ್ಲಿ ಕೊಟ್ಟಿರ್ತಾರೆ. ಟಿ ಸೆಕೆಂಡ್ಸಲ್ಲಿ. ಸೊ ದಿಸ್ ಈಸ್ ಇನ್ ಟಿ ಸೆಕೆಂಡ್ಸ್ ಆ್ಯಂಡ್ ಇಟ್ ಈಸ್ ಇನ್ ಎ ಆಂಪಿಯರ್ಸ್ ಅಂತ ಕೊಟ್ಟಿದ್ದಾರೆ. ನಾವು 0 ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು T/6 ಅಂತ, ಆಮೇಲೆ T/3 ಅಂತ, T/2, 2T/3, ದೆನ್ 5T/6. ಅಗೇನ್ ವಿ ಕ್ಯಾನ್ ಸಿ ದಟ್ ಟಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಡೆ ನೋಡಿದ್ರೆ ನಿಮಗೆ ವ್ಯಾಲ್ಯೂಸು 1.98, ಅಗೇನ್ ಈ ಲಾಸ್ಟಲ್ಲಿ 1.98 ಕೊಟ್ಟಿದ್ದಾರೆ. ಅಗೇನ್ ವಿ ಕ್ಯಾನ್ ಸಿ ದಟ್ ದಿಸ್ ಈಸ್ 1.3, 1.05, ಅಗೇನ್ ಇಯರ್ 1.3, -0.88, -0.25. ಸೊ ಇಟ್ ಈಸ್ ದ ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ ನಾವು ಮುಂಚೆ ಮಾಡಿರೋ ಥರದೇ, ಬಟ್ ಓನ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ನಾವು ಟೈಪ್ 1 ನೋಡಿದ್ರಿ. ಟೈಪ್ 1ಅಲ್ಲಿ ಎಂಥ ಪ್ರಾಬ್ಲಮ್ ನೋಡಿದ್ರಿ? ನಿಮಗೆ 0, π/3, ಆಮೇಲೆ π/6, 2π/3 ಈ ಥರ ಡೈರೆಕ್ಟಾಗಿ ಅವ್ರು ಇನ್ ಟರ್ಮ್ಸ್ ಆಫ್ ಫೈಲೇ ಕೊಟ್ಟಿರೋ. ದಿಸ್ ಇಸ್ ದ ಒನ್ ಟೈಪ್ ಆಫ್ ಪ್ರಾಬ್ಲಮ್ ವಿ ಹ್ಯಾವ್ ಸಾಲ್ವ್. ಇನ್ನು ಟೈಪ್ 2 ನೋಡಿದ್ರಿ. ಟೈಪ್ 2ನಲ್ಲಿ ಏನಪ್ಪ ಅಬ್ಸರ್ವ್ ಮಾಡಿದ್ದು ಅಂತಂದರೆ, ಇನ್ ದ ಕೇಸ್ ಆಫ್ ಟೈಪ್ 2 ವಿ ಹ್ಯಾವ್ ಸೀನ್ ದಟ್ ದೇ ಹ್ಯಾವ್ ಗಿವನ್ ದ ನಂಬರ್ 0, 1, 2, 4, 5 ಅಂತ ಹೋಗ್ಬಿಟ್ಟು ಅಪ್ ಟು 12ವರೆಗೂ ಕೂಡ ಕೊಟ್ಟಿದ್ರು. ಓಕೆನಾ? ಸೊ ಇದು ಟೈಪ್ 2ನಲ್ಲಿ ನೋಡಿದಂತಹ ಪ್ರಾಬ್ಲಮ್. ಸೊ ದಿಸ್ ಈಸ್ ಫ್ರಮ್ 0 to 2L ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಒನ್ ಇನ್ ಟರ್ಮ್ಸ್ ಆಫ್ 0 to 2π ಅಂತ ಹೇಳ್ಬೋದು, ಟೈಪ್ 1 ಪ್ರಾಬ್ಲಮ್. ಈಗ ನಮಗೆ ಕೊಟ್ಟಿರೋದು ಟೈಪ್ 3 ಪ್ರಾಬ್ಲಮ್. ಸೊ ಟೈಪ್ 3 ಪ್ರಾಬ್ಲಮ್ ಹೆಂಗೆ ಅರ್ಥ ಮಾಡ್ಕೊಳೋದು? ಸೊ ಇಲ್ಲೇನಾಗ್ತಾ ಇದೆ, ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂ ಫ್ರಮ್ 0 to T ಕೊಟ್ಟಿದ್ದಾರೆ. ಸೊ ಫ್ರಮ್ 0 to T, ಫ್ರಮ್ 0 to T ಕೊಟ್ಟಿದ್ದಾರೆ. ದಿಸ್ ಇಸ್ ದ ವ್ಯಾಲ್ಯೂ ದೇ ಹ್ಯಾವ್ ಗಿವನ್. ಇಲ್ಲೂ ಕೂಡ ಅಬ್ಸರ್ವ್ ಮಾಡಿ 1.98 ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ನಂಬರ್ 1.98 ಸೇಮ್ ಇದೆ. ನಾವು ಪ್ರೀವಿಯಸ್ 2 ಪ್ರಾಬ್ಲಮ್ಸಲ್ಲಿ ಕೂಡ ಏನು ಮಾಡಿದ್ರಿ, 1.98 ಸ್ಟಾರ್ಟಿಂಗ್ ನಂಬರ್ ಎಂಡಿಂಗ್ ನಂಬರ್ ಸೇಮ್ ಇದೆ. ಇದನ್ನು ಆಮಿಟ್ ಮಾಡಿ ಅಂತ ಹೇಳಿದೆ, ಇದನ್ನು ಬಿಟ್ಟಾಕಿ ಅಂತ ಹೇಳಿದೆ, ಕರೆಕ್ಟಾ? ಸೊ ಹಾಗಾದರೆ ಇಲ್ಲೇನು ಅಬ್ಸರ್ವ್ ಮಾಡಬೇಕು, ಈ 0 to T ಕೊಟ್ಟಿದ್ದಾರಲ್ಲ, ಸೊ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ 0, T ಈಸ್ ಈಕ್ವಲ್ ಟು ದೇ ಹ್ಯಾವ್ ಗಿವನ್ ಇಟ್ ಆಸ್ 0, 2L. ಅಂದರೆ 2L ಜಾಗದಲ್ಲಿ ದೇ ಹ್ಯಾವ್ ಗಿವನ್ T. ದಟ್ ಮೀನ್ಸ್ ವಾಟ್? ಯು ಕ್ಯಾನ್ ಕಂಪೇರ್ ದಿಸ್ ಟು 2L ಇಸ್ ಈಕ್ವಲ್ ಟು ಏನಾಯಿತು, T ಆಯಿತು. L ಇಸ್ ಈಕ್ವಲ್ ಟು ಏನಾಯಿತು, T/2 ಆಯಿತು. ಸೊ ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ನಾವೀಗ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ನ ಅಥವಾ ನಾವು ಟಿನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ದಟ್ ಇಸ್ ವಾಟ್ ಐ ಟೋಲ್ಡ್. ಇಲ್ಲಿ 0 ಮತ್ತು ಟಿಗೆ ಸೇಮ್ ಇರೋದ್ರಿಂದ ಈ ವ್ಯಾಲ್ಯೂ ನಾವೇನು ಮಾಡ್ತೀರಿ, ಎಲಿಮಿನೇಟ್ ಮಾಡ್ತೀರಿ. ಆದರೆ ಇಲ್ಲಿ ಏನು ಸರ್ ಬರ್ಕೊಳೋದು? ಫಸ್ಟ್ ನಾವಿಲ್ಲಿ ಟಿ ಅಂತ ಬರ್ಕೊಳ್ಳೋಣ. ಟಿ ಈಸ್ ಈಕ್ವಲ್ ಟು ಏನು ಕೊಡಿದ್ರೆ ವ್ಯಾಲ್ಯೂಸ್ ಬರ್ಕೊಂಡ್ಬಿಡ್ಬೇಕು. ದಟ್ ಇಸ್ ವಾಟ್ 0, T/6, T/3, T/2, 2T/3, 5T/6, ಕರೆಕ್ಟಾ? ಸೊ ಲಾಸ್ಟಲ್ಲಿ
ಒಂದು ಟಿ ಕೊಟ್ಟಿದ್ದಾರೆ. ಸೊ ಈ ಟಿ ನಾವು ಬರ್ಕೊಬೇಕಾ? ಇಟ್ ಈಸ್ ನಾಟ್ ರಿಕ್ವರ್ಡ್. ನಾವು ಆ ಥರ ಇದ್ದಾಗ ಲಾಸ್ಟ್ ವ್ಯಾಲ್ಯೂನ ಬರ್ಕೊಳೋದು ಬೇಕಾಗಿಲ್ಲ. ಈಗ ಇಲ್ಲಿ ಅಬ್ಸರ್ವ್ ಮಾಡಿ ಪರ್ಟಿಕ್ಯುಲರ್ ಆಗಿ ಇನ್ ದಿಸ್ ಒನ್ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಟೀಟಾ. ಇಲ್ಲೇನು ಮಾಡೋಣ? ಟೀಟಾ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಹೌ ಟು ಕ್ಯಾಲ್ಕುಲೇಟ್ ಟೀಟಾ, ಇದು ತುಂಬ ಇಂಪಾರ್ಟೆಂಟು. ಮತ್ತು ಲೆಂತ್ ಕೂಡ ನೋಡಿ ಹೆಂಗೆ ಲೆಂತು 1 2 3 4 5 6. ಹಾಗಾದರೆ ಕ್ಯಾಪಿಟಲ್ ಎನ್ ವ್ಯಾಲ್ಯೂ ಇಲ್ಲೂ ಕೂಡ ಎಷ್ಟಾಯಿತು? 6 ಆಯಿತು. ಸೊ ಕ್ಯಾಪಿಟಲ್ ಎನ್ಗೆ ಯಾವ ಥರ ಕಂಡುಹಿಡಿದ್ರಿ? ದ ನಂಬರ್ ಆಫ್ ಟರ್ಮ್ಸ್ ವಿ ಹ್ಯಾವ್ ಟೇಕನ್, ದಟ್ ಇಸ್ ವಾಟ್. ಇದು ಬಿಟ್ಕೊಟ್ರಿ ವ್ಯಾಲ್ಯೂನ 1 2 3 4 5 6, ದಟ್ ಇಸ್ ವಾಟ್ ಕ್ಯಾಪಿಟಲ್ ಎನ್ ಇಸ್ ಈಕ್ವಲ್ ಟು 6 ಆಯಿತು. ಓಕೆ, ಹಾಗಾದರೆ ವಾಟ್ ಈಸ್ ಹೌ ಟು ಕ್ಯಾಲ್ಕುಲೇಟ್ ಟೀಟಾ? ಟೀಟಾನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ನಮಗೆ ಗೊತ್ತಿದೆ. ಸೊ ಇನ್ ದಿಸ್ ಒನ್ ಟೀಟಾ ನಮಗೆ ಜನರಲ್ ಆಗಿ ಫಾರ್ಮುಲಾ ಏನು ಬರುತ್ತೆ? ಜನರಲ್ ಆಗಿ ಫಾರ್ಮುಲಾ ಬರುವಂಥದ್ದು ಪ್ರೀವಿಯಸ್ ಕಾಲಮಲ್ಲಿ ನೋಡಿದ್ರಿ, ಟೀಟಾ ಈಸ್ ಈಕ್ವಲ್ ಟು ಪೈ ಎಕ್ಸ್ ಡಿವೈಡೆಡ್ ಬೈ ಎಲ್ ಅಂತ, ಕರೆಕ್ಟಾ? ಬಟ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಲ್ ಇಯರ್? ಎಲ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ? ದಟ್ ಈಸ್ ಎಲ್ ಇಸ್ ಈಕ್ವಲ್ ಟು, ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಟೀಟಾ ಈಸ್ ಈಕ್ವಲ್ ಟು ಪೈ ಹಂಗೆ ಇರುತ್ತೆ, ಇಲ್ಲಿ ಬಂದ್ಬಿಟ್ಟು ಎಕ್ಸ್ ಹಂಗೆ ಇರುತ್ತೆ. ನಾವು ಅಬ್ಸರ್ವ್ ಇಯರ್ ಎಲ್ ಜಾಗದಲ್ಲಿ ಎಷ್ಟು ಹಾಕೋಣ? T/2 ಹಾಕೋಣ. ಸೊ ದಿಸ್ ಇಸ್ ಅ ವ್ಯಾಲ್ಯೂ ಇನ್ ದಿಸ್ ಒನ್. ಎಕ್ಸ್ ಅಂದ್ರೆ ಏನು? ಇಲ್ಲಿ ನೀವು ನೋಡ್ತಾ ಇದ್ದೀರಾ, ವಾಟ್ ಇಸ್ ಎಕ್ಸ್ ಇಯರ್? ಎಕ್ಸ್ ಇಸ್ ಸ್ಮಾಲ್ ಟಿ, ಕರೆಕ್ಟಾ? ಸೊ ಎಕ್ಸ್ನ ನಾವೇನು ಮಾಡ್ತೀನಿ? ಟಿ ಅಂತ ಚೇಂಜ್ ಮಾಡ್ತೀನಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಎಲ್ ವ್ಯಾಲ್ಯೂ ಏನಂತ ಮಾಡಬೇಕು? ದಿಸ್ ಇಸ್ T/2. ಸೊ ಟಿ ಡಿವೈಡೆಡ್ ಬೈ 2, ಬಟ್ ಆ 2 ಏನಾಗುತ್ತೆ? ನ್ಯೂಮರೇಟರ್ಗೆ ಹೋಗುತ್ತೆ. ಸೊ ನ್ಯೂಮರೇಟರ್ ಬಂದಾಗ 2πT/T ಅಂತ ಆಗುತ್ತೆ. ಸೊ ಈ ಎಕ್ಸ್ಪ್ರೆಷನ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಟೀಟಾ. ಸೊ ಅವ್ರು ಕೊಟ್ಟಿಲ್ಲ ಅಂದರೂ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ 2πT/T. ಸೊ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 2πT/T. ಸೊ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು. ಈಗ ಪ್ರತಿಯೊಂದು ವ್ಯಾಲ್ಯೂನು ಇಲ್ಲಿ ಓಕೆ ಟಿಗೆ 0 ಹಾಕ್ತಾರೆ, ಇದು 0 ಆಗೋಗ್ಬಿಡುತ್ತೆ. ನಾವು ಇನ್ ದ ಪ್ಲೇಸ್ ಆಫ್ ಟಿ ನಾವೇನು ಮಾಡ್ತೀನಿ? ವಿ ವಿಲ್ ಪುಟ್ ದ ವ್ಯಾಲ್ಯೂ. ಸೊ ಸ್ಮಾಲ್ ಟಿ ಜಾಗದಲ್ಲಿ T/6 ಹಾಕ್ತೀನಿ. T/6 ಹಾಕ್ರೆ ಏನಾಗುತ್ತೆ ಅಂತ ನೋಡಿ. T/6 ಹಾಕ್ರೆ ಏನಾಯಿತು? 6 ವ್ಯಾಲ್ಯೂ ಮೇಲೆ ಹೋಗುತ್ತೆ. ಇಲ್ಲಿ ವ್ಯಾಲ್ಯೂ ಆಲ್ರೆಡಿ ಟಿ ಇರುತ್ತೆ. ದಟ್ ಮೀನ್ಸ್ ಇನ್ ದ ಪ್ಲೇಸ್ ಆಫ್ ಟಿ ಎಷ್ಟು? T/6 ಹಾಕ್ತೀರಾ. ನಾನು ಐ ವಿಲ್ ಡೂ ಇಟ್ ಸಪ್ರೇಟ್ಲಿ. ಸೊ ಅಲ್ಲಿ ಸೊ ಏನು ಹಾಕ್ಕೊಂಡ್ರಿ? ಟೀಟಾ ಇಸ್ ಈಕ್ವಲ್ ಟು ವಾಟ್? What is the value of theta? Theta is pi x divided by L. ಇದೇ ಪಾರ್ಟ್ ಇಂಪಾರ್ಟೆಂಟ್ ಆಗಿರೋದು, ಇದು ಕರೆಕ್ಟಾಗಿ ನೋಡ್ಕೊಂಬಿಡಿ ಸಾಕು. ಇಲ್ಲಿ ಎಕ್ಸ್ ಜಾಗದಲ್ಲಿ ಅವ್ರು ಸ್ಮಾಲ್ ಟಿ ಕೊಟ್ಟಿದ್ದಾರೆ, ಬರ್ಕೊಂಡೆ. ಎಲ್ ಜಾಗದಲ್ಲಿ ನಾನು ಏನಾಗ್ತೀನಿ? T/2 ಹಾಕ್ತೀನಿ, T/2 ಅಂತ. ಸೊ ಅದಕ್ಕೆ ಈ 2 ಏನಾಗುತ್ತೆ? ನ್ಯೂಮರೇಟ್ರಿಗೆ ಬರುತ್ತೆ. ಅವಾಗ ಏನಾಯಿತು? 2πT ಡಿವೈಡೆಡ್ ಬೈ ಕ್ಯಾಪಿಟಲ್ ಟಿ ಆಯಿತು. ಸೊ ದಿಸ್ ಇಸ್ ದ ವ್ಯಾಲ್ಯೂ. ಈಗೇನು ಮಾಡೋಣ? ಅವ್ರು ಕೊಟ್ಟಿರುವಂಥ ಟೀಟಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಅವ್ರು ಕೊಟ್ಟಿರುವಂಥ ಟೀಟಾ, ಸೊ ಬೇಕಾದ್ರೆ ನೀವು ಇಲ್ಲೂ ಕೂಡ ನೋಡ್ಬೋದು. ಐ ಥಿಂಕ್ ದಿಸ್ ದ ಸೇಮ್ ಪ್ರಾಬ್ಲಮ್ ವಾಟ್ ವಿ ಆರ್ ಸೀಯಿಂಗ್. 0T/6, T/3, T/2, 2T/3, 5T/6 T. ಸೊ ಆಲ್ಮೋಸ್ಟ್ ರಿಪೀಟೆಡ್ ಪ್ರಾಬ್ಲಮೇ ಕೊಡ್ತಾರೆ, ಬೇರೆ ಏನು ಕೊಡ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ T/6 ಯಾವುದು? ಸ್ಮಾಲ್ ಟಿ T/6 ಆಯಿತು. ಅವಾಗ ಏನು ಮಾಡ್ಬೇಕು ನೋಡ್ಕೊಳ್ಳಿ. ಇಲ್ಲಿ 2π ಹಂಗೆ ಇರುತ್ತೆ. ಈ ಸ್ಮಾಲ್ ಟಿ ಜಾಗದಲ್ಲಿ T/6 ಅಂದರೆ ಕ್ಯಾಪಿಟಲ್ ಟಿ, ಡಿವೈಡೆಡ್ ಬೈ 6 ಅಂದರೆ ಕೆಳಗಡೆ ಬರುತ್ತೆ. ಇಲ್ಲಿ ಆಲ್ರೆಡಿ ಒಂದು ಟಿ ಇದೆ ನೋಡಿ. ಈಗೇನಾಯಿತು? ಟಿ ಮತ್ತು ಟಿ ಕ್ಯಾನ್ಸಲ್ ಆಯಿತು. ಇಲ್ಲಿ 2 1 ಕ್ಯಾನ್ಸಲ್ ಆಗಿಬಿಟ್ಟು 2 3 ಸೊ ನಿಮಗೆ ಬರ್ತಾ ಇರೋಂಥ ವ್ಯಾಲ್ಯೂ ಎಷ್ಟಾಯಿತು? π/3 ಆಯಿತು. ಇಲ್ಲ ಸರ್, ಕ್ಯಾನ್ಸಲ್ ಮಾಡಿ ನನಗೆ ಬಂದಿರೋ ವ್ಯಾಲ್ಯೂ ನಾನು ಹಂಗೆ ಬರ್ಕೋತೀನಿ. ಹಂಗಿದ್ರೆ 2 × π ಡಿವೈಡೆಡ್ ಬೈ 6 ಉಳ್ದಂಗೆ, ಕರೆಕ್ಟಾ? ಕ್ಯಾನ್ಸಲ್ ಮಾಡ್ದಿರೋ ಬರೆದ್ರೆ ನೋಡಿ. ಸೊ ಇದು ನಾನು ಕ್ಯಾನ್ಸಲ್ ಮಾಡಿ ಬರೆದಾಗ ಬಂದಿರೋ ವ್ಯಾಲ್ಯೂ, ಇದು ಕ್ಯಾನ್ಸಲ್ ಮಾಡ್ದಿರ. ಸಪೋಸ್ ನಿಮಗೆ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ, ಅವಾಗ ಹಂಗೆ ಬರ್ಕೊಳ್ಳಿ 2π/6 ಅಂತ. ಕ್ಯಾಲ್ಸಿ ತೊಗೊಂಡು ಏನು ಮಾಡಿ? ವಿಲ್ ಫೈಂಡ್ ದ ವ್ಯಾಲ್ಯೂ. ಸೊ ಯಾವ ವ್ಯಾಲ್ಯೂ ಕಂಡುಹಿಡಿಯೋಣ ಈಗ? ಇನ್ನು ನಮಗೆಲ್ಲ ಗೊತ್ತೇ ಇದೆ ಪೈ ವ್ಯಾಲ್ಯೂ ಎಷ್ಟು ತೊಗೋಬೇಕು? 180 ತೊಗೋಬೇಕು. ನಾವು ಅಬ್ಸರ್ವ್ ಇಯರ್ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತೇ ಇದೆ, ಯಾವುದೇ ಒಂದು ಕ್ಯಾಲ್ಸಿ ಸೆಟ್ ಮಾಡ್ಬೇಕಾದ್ರೆ ನೀವೇನು ಮಾಡ್ಕೊಳ್ಳಿ? ಟೀಟಾ ವ್ಯಾಲ್ಯೂ ಡಿನ ಚೆಕ್ ಮಾಡ್ಕೊಳ್ಳಿ. ಸೊ ಡಿ ಹೆಂಗೆ ಮಾಡೋದು? ಮೋಡ್ನ 1 ಆಯಿತು, 1 ಟೈಮ್ 2 ಮೋಡ್ 1 2 3 4 ಟೈಮ್ಸ್ ಕ್ಲಿಕ್ ಮಾಡಿದ್ರೆ ಡಿಗ್ರಿ ಅಂತ ಬರುತ್ತೆ, 1 ಸೆಲೆಕ್ಟ್ ಮಾಡಿ. ಅದೇ ಥರ ಮೋಡ್ನ 1 2 3 4 5 ಫಿಕ್ಸ್ ಅಂತ ಬರುತ್ತೆ, 1 ಮೇಲೆ ಕ್ಲಿಕ್ ಮಾಡಿ. ಅವಾಗ ನನಗೆ ಎಷ್ಟು ಡಿಜಿಟ್ಸ್ ಬೇಕು? 4. ಇದನ್ನು ಮಿನಿಮಮ್ ಆಗಿ ಮಾಡ್ಕೊಬೇಕಾಗಿರೋವಂಥದ್ದು, ಓಕೆನಾ? ಸೊ ಈಗ ನನಗೆ 2π/6 ನೋಡಿ. 2 × ಪೈ ಜಾಗದಲ್ಲಿ ಎಷ್ಟು ಹಾಕಬೇಕು ಅಂತ ಹೇಳ್ತೀನಿ? 180 ಹಾಕ್ಕೊಳ್ಳಿ. ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಎಷ್ಟಿದೆ? 6 ಇದೆ, ಕರೆಕ್ಟಾ? ಸೊ ಎಷ್ಟು ಬಂತು ನಿಮಗೆ? 60 ಡಿಗ್ರಿ ಬಂತು. ಸೊ ದಿಸ್ ವ್ಯಾಲ್ಯೂ ಈಸ್ 60 ಡಿಗ್ರಿ. ಈ ವ್ಯಾಲ್ಯೂನ ನೀವೆಲ್ಲಿ ಬರೀಬೇಕು? ಯು ವಿಲ್ ರೈಟ್ ದ ವ್ಯಾಲ್ಯೂ ಇನ್ ದ ಕೇಸ್ ಆಫ್ ಇಯರ್. ದಿಸ್ ಈಸ್ ಸಮ್ಟೈಮ್ಸ್ ಏನು ಮಾಡ್ತಾರೆ? π/3 ಅಂತಲೇ ಬರೀತಾರೆ. π/3 ಕೂಡ ಬೇಡ, π/3 ಕೂಡ ನಿಮಗೆ 60 ಡಿಗ್ರಿನೇ. ಓಕೆ, ಬೇಕಾದ್ರೆ ಚೆಕ್ ಮಾಡಿ ಕ್ಯಾಲ್ಸಿನಲ್ಲಿ π/3 ಅಂತ ಹೊಡೀರಿ. ಸೊ ಡಿಲೀಟ್ ಹೊಡಿತೀನಿ.
ಪೈ ಅಂದರೆ ಎಷ್ಟು 180 ಡಿವೈಡೆಡ್ ಬೈ ಕ್ಲಿಕ್ ಮಾಡ್ತೀನಿ ಎಷ್ಟು 3 ಓಕೆನಾ. ಸೊ ಎಷ್ಟು ಬಂತು 60 ಡಿಗ್ರಿ ಬಂತು. ಓಕೆ, ಅದೇ ಥರ ನೆಕ್ಸ್ಟ್ ಎಷ್ಟಿದೆ T/3 ಇದೆ. ಸೊ T/3ನ ಹಾಕ್ತೀನಿ. ಈಗ T/3 ಹಾಕಿದ್ರೆ ಯಾವುದಕ್ಕೆ, ಸೊ ಐ ವಿಲ್ ರಿಪೀಟ್ ದಟ್ ಥೀಟಾ ಇಸ್ ಈಕ್ವಲ್ ಟು ನನಗೆ ಬರ್ತಾ ಇರೋಂಥ ವ್ಯಾಲ್ಯೂ. ಸೊ ಟೀಟಾಗೆ ನಾನು ಹಾಕ್ಕೊಂಡಿರೋದೇನು 2πt ಡಿವೈಡೆಡ್ ಬೈ ಕ್ಯಾಪಿಟಲ್ ಟಿ ಬಂದಿದೆ. ಸೊ ಈಗ ಟಿ ಸ್ಮಾಲ್ ಟಿ ಇಸ್ ಈಕ್ವಲ್ ಟು ಏನು ಹಾಕ್ತೀನಿ, ಟಿ ಡಿವೈಡೆಡ್ ಬೈ ಎರಡನೇ ವ್ಯಾಲ್ಯೂ ಏನಿದೆ ವಿಲ್ ಸಿ ದಿಸ್ ಒನ್. ಎರಡನೇ ವ್ಯಾಲ್ಯೂ ನೋಡಿದಾಗ T/3 ಇದೆ. ನಾನೇನು ಮಾಡ್ತೀನಿ T/3 ಹಾಕೋತೀನಿ. T/3 ಹಾಕ್ತೀನಿ. ಅವಾಗ ಟೀಟಾ ಇಸ್ ಈಕ್ವಲ್ ಟು 2π ಇಂಟು ಸ್ಮಾಲ್ ಟಿ ಜಾಗದಲ್ಲಿ ಟಿ ಡಿವೈಡೆಡ್ ಬೈ 3. ಇಲ್ಲಿ ಆಲ್ರೆಡಿ ಒಂದು ಟಿ ಇದೆ, ಟಿ ಇಲ್ಲಿ ಹಾಕ್ಕೊಂಡೆ. ಟಿ ಮತ್ತು ಟಿ ಏನಾಯಿತು ಕ್ಯಾನ್ಸಲ್ ಆಯಿತು. 2π/3 ಇದೆ. ಸೊ 2π/3 ಅಂತಂದರೆ ನೀವು ಚೆಕ್ ಮಾಡಿ ಬೇಕಾದ್ರೆ 2 ಇಂಟು ಪೈ ಜಾಗದಲ್ಲಿ ಎಷ್ಟು ಹಾಕಬೇಕು 180 ಹಾಕಬೇಕು ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಎಷ್ಟಿದೆ 3 ಇದೆ. 3 ಬರ್ಕೋತೀನಿ. ಎಷ್ಟಾಯಿತು 120 ಡಿಗ್ರಿ ಆಯಿತು. ಸೊ ಅಲ್ಲಿಗೆ ನೆಕ್ಸ್ಟ್ ವ್ಯಾಲ್ಯೂ ಬರ್ಕೊಬೇಕಾಗಿರೋದು 120 ಡಿಗ್ರಿ. ಓಕೆನಾ. ಸೊ ಈ ಥರ ನಾವೇನು ಮಾಡ್ತೀರಿ ವ್ಯಾಲ್ಯೂಸ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀರಿ. ಸೊ ನಾವು ಕಮ್ ಟು ದಿಸ್ ವಾಟ್ ಆರ್ ದ ಸೊಲ್ಯೂಷನ್ ಅನ್ನು ಮಾಡುವಂಥದ್ದು ನೋಡ್ತಾ ಇದ್ದಾರೆ. ಇಲ್ಲಿ n ಇಸ್ ಈಕ್ವಲ್ ಟು ವ್ಯಾಲ್ಯೂ 6 ಆಯಿತು. ಟೀಟಾ ವ್ಯಾಲ್ಯೂ ಬರ್ಕೊಳೋದು ಗೊತ್ತಾಯಿತು. 2π/t ಗೊತ್ತಾಯಿತು. ಇಲ್ಲಿ ಟೀಟಾ ವ್ಯಾಲ್ಯೂ ಓನ್ಲಿ ಒನ್ ಥಿಂಗ್, ನಾನಿನ್ನು ಇಲ್ಲಿ 0π/3 ಬರ್ತೀನಿ. ನೀವೇನು ಮಾಡ್ಕೊಳ್ಳಿ ಇದನ್ನು ಇನ್ ಟರ್ಮ್ಸ್ ಆಫ್ ಆ್ಯಂಗಲ್ ಇನ್ ಡಿಗ್ರೀಸ್ ಬರ್ಕೊಳ್ಳಿ. ಸೊ 0 ಅಂದರೆ 0ನೇ ಬರುತ್ತೆ. π/3 ಅಂದರೆ ಎಷ್ಟಾಯಿತು 60 ಡಿಗ್ರಿ ಬಂತು. ಅದೇ ಥರ ಇದನ್ನು ನೋಡ್ತೀರಾ 62 120 ಡಿಗ್ರಿ ಬರುತ್ತೆ. ಇಲ್ಲಿ ನೋಡ್ತೀರಾ 180 ಡಿಗ್ರಿ ಬರುತ್ತೆ. ಇಲ್ಲಿ ನೋಡ್ತೀರಾ π/3 ಅಂತಂದರೆ ನಮಗೆ ಗೊತ್ತು 66 4 ಸೊ 240 ಡಿಗ್ರಿ ಬರುತ್ತೆ. ಅದೇ ಥರ ಇಲ್ಲಿ ನೋಡ್ತೀರಾ ಸೊ 300 ಬರುತ್ತೆ. ಓಕೆನಾ. ಹೆಂಗೆ ಸರ್ ಮಾಡಿದ್ರಿ, ವೆರಿ ಸಿಂಪಲ್. ಒನ್ಸ್ ನಿಮಗೆ π/3 ವ್ಯಾಲ್ಯೂ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಇರೋದೇನು 2π/3 ಅಂತ. ಅಂದರೆ π/3 ವ್ಯಾಲ್ಯೂ ಎಷ್ಟು 60. 2 ಇಂಟು 60 ಮಾಡಿ. ಸೊ 2 ಇಂಟು 6 ಅಂದರೆ 2 6 12. ಅದಕ್ಕೆ ನಿಮಗೆ ಎಷ್ಟು 120. ನೆಕ್ಸ್ಟ್ ಏನು ಪೈ ವ್ಯಾಲ್ಯೂ. ಪೈ ನಮಗೆ ಗೊತ್ತೇ ಇದೆ ಎಷ್ಟು ಅಂತ 180 ಅಂತ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಅದೇ ಥರ 4π/3 4 ಇಂಟು π/3 ಅಂತ ಅನ್ಕೋತೀನಿ ನಾನು. ಸೊ 4 60 π/3 ಎಷ್ಟಾಗುತ್ತೆ 60 ಆಗುತ್ತೆ. 4 6 ಎಷ್ಟು 24. 4 24 ಅಂದರೆ 240. ಅದೇ ಥರ 5/3. ಸೊ ಈ ವ್ಯಾಲ್ಯೂಸ್ನೆಲ್ಲ ಬರ್ಕೊತ ಬನ್ನಿ. ಈಗ ಇದು ವ್ಯಾಲ್ಯೂ ಏನು ಎ. ಸೊ ಈಗ ನೆಕ್ಸ್ಟ್ ಟರ್ಮ್ ಏನಾಗುತ್ತೆ, ಅಲ್ಲಿ ವೈ ಕಾಸ್ ಥೀಟಾ ಬರೋ ಕಡೆ ಇಲ್ಲಿ ಎ ಕಾಸ್ ಥೀಟಾ ಅಂತ ಬರ್ಕೊಳ್ಳಿ, ಎ ಸೈನ್ ಥೀಟಾ ಅಂತ ಬರ್ಕೊಳ್ಳಿ. ಸೊ ಟು ಕ್ಯಾಲ್ಕುಲೇಟ್ ದ ಫಸ್ಟ್ ಹಾರ್ಮೋನಿಕ್ ನೆನ್ಪಿಟ್ಕೊಳ್ಳಿ. ಇದು ಈ ಫಾರ್ಮುಲಾ ಏನಾಗುತ್ತೆ ಅಂತ. ಸೊ ಇಲ್ಲಿ ನಾವು ಬರ್ಕೋತಾ ಇದ್ದೀವಿ ಇನ್ಸ್ಟೆಡ್ ಆಫ್ ವೈ ವಿ ಆರ್ ರೈಟಿಂಗ್ ಎ ಇಯರ್. ಯಾಕಂದರೆ ಅವ್ರು ಕೊಟ್ಟಿರೋದು ಆ್ಯಮ್ಸಲ್ಲಿ, ಅದಕ್ಕೆ ವೈ ವ್ಯಾಲ್ಯೂ ನೀವು ಜಸ್ಟ್ ತಲೆಯಲ್ಲಿ ಇಟ್ಕೊಬೇಕು. ಇದು ವೈ ವ್ಯಾಲ್ಯೂ, ಅದಕ್ಕೆ ಸಿಗ್ಮಾ ವೈ ಬದಲು ಸಿಗ್ಮಾ ಎ ಅಂತ ಬರೀತಿದ್ದಾರೆ. ಇಲ್ಲ ನಿಮಗೆ ಸರ್ ನನಗೆ ಕಷ್ಟ ಆಗುತ್ತೆ ಅಂದರೆ ನೀವು ಎ ಬದಲು ವೈ ಅಂತಲೇ ಬರ್ಕೊಳ್ಳಿ. ಲಾಸ್ಟಿಗೆ ಮಾಡಬೇಕಾದ್ರೆ ಪ್ರಾಬ್ಲಮ್ನ ನಾವು ರೀಪ್ಲೇಸ್ ಮಾಡೋಣ, ತೊಂದರೆ ಇಲ್ಲ. ಎ ಕಾಸ್ ಥೀಟಾ ದಟ್ ಈಸ್ ನಥಿಂಗ್ ಬಟ್ ವೈ ಕಾಸ್ ಥೀಟಾ. ಎ ಸೈನ್ ಥೀಟಾ ದಟ್ ಈಸ್ ನಥಿಂಗ್ ಬಟ್ ವೈ ಸೈನ್ ಥೀಟಾ. ನಮಗೆ ಫಸ್ಟ್ ಹಾರ್ಮೋನಿಕ್ ಮಾತ್ರ ಬೇಕಾಗಿರೋದ್ರಿಂದ A1 ವ್ಯಾಲ್ಯೂ ಮತ್ತು B1 ವ್ಯಾಲ್ಯೂ. ಸೊ ದಟ್ ಈಸ್ ಸಿಗ್ಮಾ ವೈ ಕಾಸ್ ಥೀಟಾ ಸಿಗ್ಮಾ ವೈ ಸೈನ್ ಥೀಟಾ. ಓಕೆನಾ. ಸೊ ದಿಸ್ ಈಸ್ ವಾಟ್ ಇಲ್ಲಿ ಮತ್ತೆ ನಿಮಗೆ ಓನ್ಲಿ ಒನ್ ಹಾರ್ಮೋನಿಕ್ ಕೇಳಿದ್ದಾರೆ ನೋಡಿ ಇಲ್ಲಿ. ಆ್ಯಂಡ್ ಯು ಕ್ಯಾನ್ ಸಿ ದಟ್ ಆಂಪ್ಲಿಟ್ಯೂಡ್ ಆಫ್ ದಿ ಫಸ್ಟ್ ಹಾರ್ಮೋನಿಕ್ ಎರಡು ಇರೋದ್ರಿಂದ ಫಸ್ಟ್ ಹಾರ್ಮೋನಿಕ್ನ ಆಂಪ್ಲಿಟ್ಯೂಡ್ ಅಂದರೆ ದಟ್ ಈಸ್ ಅ ವೈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ ಮತ್ತು ಕಾನ್ಸ್ಟೆಂಟ್ ಟರ್ಮ್ ಕೂಡ ಕೇಳಿದ್ದಾರೆ. ಓಕೆನಾ. ಸೊ ತೊಂದರೆ ಇಲ್ಲ. ನಾವು ಯು ವಿಲ್ ಸಿ ದಿಸ್ ಒನ್ ಯಾವ ಥರ ಸಾಲ್ವ್ ಮಾಡೋದು ನಿಮಗೆ ಗೊತ್ತಿದೆ. ಈಗ ನಾನು ಯಾವ ವ್ಯಾಲ್ಯೂ ಫೀಡ್ ಮಾಡಬೇಕಾಗತ್ತೆ, ಎ ಕಾಸ್ ಥೀಟಾ ಎ ಸೈನ್ ಥೀಟಾ. ಯಾಕೆ ಸರ್ ಎರಡೇ ಮಾಡಿಕೊಂಡ್ರು, ಇಲ್ಲಿ ಬೇಕಾಗಿರೋದು ನನಗೆ ಫಸ್ಟ್ ಹಾರ್ಮೋನಿಕ್ ಮಾತ್ರ. ಸೊ ಫೀಡ್ ಮಾಡ್ಕೊತೀರಾ, ಹೆಂಗೆ ಫೀಡ್ ಮಾಡ್ತೀರಾ ನಮ್ಗೆ ಗೊತ್ತಿದೆ. ಎ ಕಾಸ್ ಥೀಟಾ ನೋಡಿ ಡಿಫೈನ್ ಮಾಡ್ಕೊಳ್ಳಿ. ಎ ಕಾಸ್ ಥೀಟಾಗೆ ನೀವು ಅನ್ಕೊಬೋದು ಸರ್ ನನಗೆ ಈ ಎ ಜಾಗದಲ್ಲಿ ವೈ ಹಾಕ್ಕೊಳ್ಳಿ, ಥೀಟಾ ಜಾಗದಲ್ಲಿ ಎ ಅಂತ ಹಾಕ್ಕೊಳ್ಳಿ. ಇಲ್ವಾ ಎ ಹಂಗೆ ಇಟ್ಕೊಂಡು ಥೀಟಾ ಜಾಗದಲ್ಲಿ ಬೇಕಾದ್ರೆ ಬಿ ಅಂತ ಹಾಕ್ಕೊಳ್ಳಿ, ನಿಮಗೆ ಕನ್ಫ್ಯೂಸ್ ಆಗಂಗಿದ್ರೆ. ಸೊ ದಟ್ ಆಲ್ಸೋ ಯು ಕ್ಯಾನ್ ಡೂ. ನೋಡಿ ಯಾವ ಥರ ಫೀಡ್ ಮಾಡ್ಕೋತೀನಿ. ಫಸ್ಟ್ ಏನು ಮಾಡಬೇಕು, ಐ ವಿಲ್ ಟ್ರೀಟ್ ದಿಸ್ ಒನ್ ಎ ಕಾಸ್ ಬಂದೆ ಟ್ರೀಟ್ ಮಾಡ್ತೀನಿ. ಓಕೆನಾ. ಸೊ ಲೆಟ್ ಮೀ ಫೀಡ್ ದಿಸ್ ಒನ್. ಫಸ್ಟ್ ಆಲ್ಫಾ ತಗೋತೀನಿ, ಎ ಎಲ್ಲಿದೆ ದಟ್ ಈಸ್ ಎ ತಗೋತೀನಿ, ಎ ಡಿಫೈನ್ ಮಾಡ್ತೀನಿ. ಓಕೆನಾ. ಸೊ ಇಂಟು ಏನು ಮಾಡ್ತೀನಿ, ಕಾಸ್ ತಗೋತೀನಿ, ಆಲ್ಫಾ ತಗೋತೀನಿ. ಐ ವಿಲ್ ಟೇಕ್ ದ ವ್ಯಾಲ್ಯೂ ಆಫ್ ಬಿ. ಓಕೆನಾ. ಅದಾದಮೇಲೆ ಆಲ್ಫಾ ತಗೋತೀನಿ, ಕೋಲನ್ ತಗೋತೀನಿ. ಎಗೇನ್ ಏನು ಬೇಕು ನನಗೆ, ಎ ಸೈನ್ ಥೀಟಾ ಬೇಕು, ದಟ್ ಈಸ್ ಎ ಫೀಡ್ ಮಾಡ್ತೀನಿ. ಮತ್ತು ಆಲ್ಫಾ ತಗೋತೀನಿ, ಎ ತೊಗೊಂಡೆ, ಮತ್ತು ಸೈನ್ ವ್ಯಾಲ್ಯೂ ಬೇಕು, ಸೈನ್ ಹಾಕ್ಕೊಂಡೆ, ಮತ್ತು ಆಲ್ಫಾ ತಗೋತೀನಿ, ಬಿ ವ್ಯಾಲ್ಯೂ ಹಾಕ್ತೀನಿ. ಓಕೆನಾ. ಸೊ ನಾವು ವಾಟ್ ಐ ಹ್ಯಾವ್ ಟು ಡೂ ಕ್ಯಾಲ್ಕುಲೇಟ್. ಕರೆಕ್ಟಾ. ಸೊ ಕ್ಯಾಲ್ಕುಲೇಟ್ ಎಂಟ್ರಿ ಮಾಡ್ತೀನಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ ಎಷ್ಟು 1.98. ಓಕೆ. ನೆಕ್ಸ್ಟ್ ವ್ಯಾಲ್ಯೂ ಯಾವುದು, ಬಿ ವ್ಯಾಲ್ಯೂ ಥೀಟಾ ವ್ಯಾಲ್ಯೂ ಎಷ್ಟು ಐ ಹ್ಯಾವ್ ಕ್ಯಾಲ್ಕುಲೇಟ್ ದಟ್ ಈಸ್ 0. ಕರೆಕ್ಟಾ. 0 ಅಂತ ಎಂಟ್ರಿ ಮಾಡಿದ್ದೀನಿ. ಸೊ ಈಕ್ವಲ್ಸ್ ಹೊಡಿತೀನಿ. ಎ ಕಾಸ್ ಬಿ ಎಷ್ಟು 1.98. ಅದೇ ಥರ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಸೈನ್ ಬಿ ಎಷ್ಟು ಬಂತು 0 ಬಂತು. ಎಗೇನ್
ಎ ವ್ಯಾಲ್ಯೂ ಏನು ಮಾಡ್ತೀನಿ, ಐ ವಿಲ್ ಪುಟ್ ದ ಎ ವ್ಯಾಲ್ಯೂ ಆಸ್ 1.3. ಓಕೆ, 1.3 ತೊಗೊಂಡೆ. ಅಗೇನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ ವ್ಯಾಲ್ಯೂ ನೋಡಿ, ಈಗ 60 ಡಿಗ್ರಿ ತೊಗೋತೀನಿ. ದಟ್ ಇಸ್ ವಾಟ್ ಬಿ ವ್ಯಾಲ್ಯೂ ಇಸ್ 60, ದಟ್ ಇಸ್ ಥೀಟಾ ಅಂತ. ಓಕೆ, ಸೊ ಎ ಕಾಸ್ ಬಿ ಎಷ್ಟು ಬಂತು, 0.65 ಬಂತು. ಅದೇ ರೀತಿಯಾಗಿ ಇನ್ನೊಂದ್ಸತಿ ಯಾವುದು ಬರುತ್ತೆ, ಸೈನ್ ಥೀಟಾ ಬರುತ್ತೆ 1.126. ಇಲ್ಲಿ ನೋಡಿ, ಇಲ್ಲಿ ಬರೀ 3 ಡೆಸಿಮಲ್ಸ್ ಮಾಡಿದ್ದಾರೆ, ಹಾಗಾಗಿ ನಿಮಗೆ 126 ಬರುತ್ತೆ. ನಾವು ಇಲ್ಲಿ 4 ಡೆಸಿಮಲ್ಸ್ ಮಾಡ್ತಾ ಇರೋದ್ರಿಂದ 1258 ಅಂತ ಬರ್ತಾ ಇದೆ. ಓಕೆನಾ, ಏನು ತೊಂದರೆ ಇಲ್ಲ, ವ್ಯಾಲ್ಯೂ ಬರ್ಕೋಬಹುದು. ನೆಕ್ಸ್ಟ್ ವ್ಯಾಲ್ಯೂ ಏನಿದೆ, ಅಗೇನ್ ಎ ವ್ಯಾಲ್ಯೂ ಎಷ್ಟು, 1.05. ಸೊ 1.05 ಬರ್ಕೊಂಡೆ. ಅಗೇನ್ ಥೀಟಾ ಬಿ ವ್ಯಾಲ್ಯೂ ಎಷ್ಟಿದೆ, 120 ಡಿಗ್ರಿ ಇದೆ. ಐ ವಿಲ್ ಟೇಕ್ ದಟ್ 120. ಓಕೆ, ಸೊ ಈಸ್ ಈಕ್ವಲ್ ಟು ಬರ್ಕೊಂಡೆ, ಬಿ ವ್ಯಾಲ್ಯೂ ಬರ್ತಾ ದಟ್ ಇಸ್ ಎ ಕಾಸ್ ಥೀಟಾ ಬಂತು, ಅದೇ ರೀತಿ ಎ ಸೈನ್ ಥೀಟಾ ಬಂತು. ಓಕೆನಾ, ಸೊ ಈ ರೀತಿ ನಾವೇನು ಮಾಡ್ತೀರಿ, ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀರಿ. ಅದಾದ್ಮೇಲೆ ನಿಮ್ಗೆ ಗೊತ್ತೇ ಇದೆ ಏನು ಮಾಡಬೇಕು, ಸಿಗ್ಮಾ ಎ ಅಂದರೆ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಬರುವಂತಹ ವ್ಯಾಲ್ಯೂ ದಟ್ ಇಸ್ ಸಿಗ್ಮಾ ಎ. ಅದೇ ರೀತಿ ಎ ಕಾಸ್ ಥೀಟಾ ದಟ್ ಇಸ್ ಸಿಗ್ಮಾ ಎ ಕಾಸ್ ಸಿಗ್ಮಾ ಅಂದರೆ ಸಮೇಷನ್. ನಿಮಗೆ ಸಮೇಷನ್ ಅಂತ ಹೇಳ್ತಾ ಇರ್ತಾರೆ. ನನಗೆ ಒಬ್ರು ಫೀಡ್ಬ್ಯಾಕ್ ಹೇಳಿದ್ರು, ಸರ್ ನಮ್ಮ ಸಮೇಷನ್ ಅಂತ ಹೇಳ್ತಾರೆ ಅಂತ. ದಿಸ್ ಸಿಂಬಲ್ ಇಸ್ ಕಾಲ್ಡ್ ಎ ಸಮೇಷನ್ ಆಲ್ಸೋ, ಬಟ್ ಇದರ ಸಿಂಬಲ್ ನನ್ನ ನೇಮ್ ಬಂದು ಸಿಗ್ಮಾ ಅಂತ. ಯು ಕ್ಯಾನ್ ಯೂಸ್ ಬೋತ್. ಓಕೆ, ಸಮೇಷನ್ ಅಂತಾನೆ ಬಳಸಿ, ಏನು ತೊಂದರೆ ಇಲ್ಲ. ಸೊ ಅದೇ ರೀತಿ ಸಮೇಷನ್ ಆಫ್ ಎ ಕಾಸ್ ಥೀಟಾ, ಸಮೇಷನ್ ಆಫ್ ಎ sin theta. So we have to change this one. This is not cos theta, this is a sin theta. ಓಕೆನಾ, ಸೊ ಈಗ ಏನು ಮಾಡಬೇಕು, ವಿ ಹ್ಯಾವ್ ಟು ರೈಟ್ ದ ಫಸ್ಟ್, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎ ನಾಟ್. ಎ ನಾಟ್ಗೆ ಫಾರ್ಮುಲಾ ಏನು, 2/n ಸಮೇಷನ್ ಎ ದಟ್ ಈಸ್ 2 into 1/6 ಕ್ಯಾಲ್ಕುಲೇಟ್ ಮಾಡಿದ್ರಿ 4.5 ಯಾವ್ದು ಬಂದಿದೆ, ಇಲ್ಲಿ ಸಮೇಷನ್ ಆಫ್ ಎ ಬಂದಿದೆ. ಸೊ ಅಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಬಂತು 0.75. ಅವ್ರು ಕೇಳಿರೋದು ಕೂಡ ಕಾನ್ಸ್ಟೆಂಟ್ ಟರ್ಮ್ನ ಕಂಡಿಡಿರಿ ಅಂತಾನೆ. ಸೊ ಕಾನ್ಸ್ಟೆಂಟ್ ಟರ್ಮು 0.75 ಬಂದಿದೆ. ಸೊ ದಟ್ ಇಸ್ ವಾಟ್ ವಿ ಹ್ಯಾವ್ ಡನ್ ಆಲ್ರೆಡಿ. ಅದೇ ರೀತಿಯಾಗಿ ಫಸ್ಟ್ ಹಾರ್ಮೋನಿಕ್ ಯೂಸ್ ಮಾಡ್ತೀರಾ, ದಟ್ ಇಸ್ ವಾಟ್ ಸಿಗ್ಮಾ, ದಟ್ ಇಸ್ ದ 2/n ಸಿಗ್ಮಾ ಈ ವೈ ಕಾಸ್ ಥೀಟಾ. ಸೊ ಇಲ್ಲಿ ಎ ಕಾಸ್ ಥೀಟಾ, 2/n ಸಿಗ್ಮಾ ವೈ ಸೈನ್ ಥೀಟಾ, ಇಲ್ಲಿ ಎ ಸೈನ್ ಥೀಟಾ. ಸೊ ಫೋರಿಯರ್ ಸೀರೀಸ್ ಆಫ್ ಎ ಅಪ್ ಟು ಫಸ್ಟ್ ಹಾರ್ಮೋನಿಕ್ ಫಾರ್ಮುಲಾ ಏನು, a0/2 a1 ಕಾಸ್ ಥೀಟಾ b1 ಸೈನ್ ಥೀಟಾ, ವೇರ್ ಥೀಟಾ ಇಸ್ ಈಕ್ವಲ್ ಟು ಡಿಫೈನ್ ಮಾಡಬೇಕು ನೀವು 2πt/ಕ್ಯಾಪಿಟಲ್ ಟಿ. ಹಾಗಾದ್ರೆ ಏನು ಮಾಡ್ತೀರಾ, a1 ಕಾಸ್ 2, ಇಲ್ಲಿ ಫಂಕ್ಷನ್ ನೋಡಿದಾಗ ಆಂಪ್ಲಿಟ್ಯೂಡ್ ದಟ್ ಇಸ್ ವಾಟ್ ಯೂಶಲಿ ನೀವೇನು ಬರೀತೀರಾ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಬರೀತೀರಾ, ಕರೆಕ್ಟಾ. a/2 ಪ್ಲಸ್ ಸಿಗ್ಮಾ ಆಫ್ ದಿ ವ್ಯಾಲ್ಯೂ an ಕಾಸ್ ಆಫ್ ದಿ ವ್ಯಾಲ್ಯೂ πx/l, ಕರೆಕ್ಟಾ, n/x/l ಪ್ಲಸ್ ಸಿಗ್ಮಾ bn ಸೈನ್ ಆಫ್ ದಿ ವ್ಯಾಲ್ಯೂ n/x/l ಅಂತ ಬರ್ಕೋತೀರಿ, ಕರೆಕ್ಟಾ. ಅದೇ ಈಗ ನಾವೇನು ಮಾಡ್ತಾ ಇದ್ದೀರಿ, ವ್ಯಾಲ್ಯೂ ಚೇಂಜ್ ಆಯಿತು. ಏನು ಎಕ್ಸ್ ಜಾಗದಲ್ಲಿ ಏನು ಮಾಡಿದ್ರಿ ನಾವು, ವಿ ಹ್ಯಾವ್ ಟೇಕನ್ ಎಕ್ಸ್ ಇಸ್ ಈಕ್ವಲ್ ಟು, ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಯಿತು, ಟಿ ಆಯಿತು. ಅದೇ ರೀತಿ ಎಲ್ ವ್ಯಾಲ್ಯೂ ಏನಾಯಿತು, ಇಟ್ ಬಿಕಮ್ ದ ವ್ಯಾಲ್ಯೂ ಟಿ ಬೈ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರಿ, ಕರೆಕ್ಟಾ. ಯಾವ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, ಇಲ್ಲೇ ನೀವು ನೋಡ್ಬೋದು, ದಟ್ ಈಸ್ ವಿ ಹ್ಯಾವ್ ಟೇಕನ್ ಎಲ್ ಇಸ್ ಈಕ್ವಲ್ ಟು t/2. ಸೊ ಕ್ಯಾಪಿಟಲ್ T/2 ಹಾಕಿದ್ದೀರಿ. ಸೊ ಅಲ್ಲಿಗೆ ಏನು ಮಾಡ್ತೀರಾ, ನೀವು ಕಂಪ್ಲೀಟ್ ವ್ಯಾಲ್ಯೂ ಚೇಂಜ್ ಮಾಡ್ತೀರಾ. ಆವಾಗ a1 ಕಾಸ್ 2π/t b1 ಸೈನ್ 2π/t, ದಿಸ್ ಇಸ್ ವಾಟ್ ದ ಫಂಕ್ಷನ್. a1 ಕಾಸ್ ಟಿ ಜಾಗದಲ್ಲಿ 2πt/t. ಇದನ್ನು ನೀವು ಕೆಲವು ಹುಡುಗರು ಟ್ಯಾಲೆಂಟ್ ಇದ್ದರೆ ಬೇಕಾದ್ರೆ ಬಯಾಟ್ ಮಾಡ್ಕೊಂಬಿಡಿ, ತೊಂದರೆ ಇಲ್ಲ. ನಿಮಗೆ ಬರ್ತಾ ಇರೋದೇ 3 ಟೈಪ್ ಆಫ್ ಪ್ರಾಬ್ಲಮ್, ಅದರಲ್ಲಿ ಇದು ಒಂದು. ಇನ್ನು ಆಂಪ್ಲಿಟ್ಯೂಡ್ ಆಫ್ ಎ ಫಸ್ಟ್ ಹಾರ್ಮೋನಿಕ್, ಇದು ನೆನ್ಪಿಟ್ಕೊಳ್ಳಿ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಫಸ್ಟ್ ಹಾರ್ಮೋನಿಕ್, ಆಂಪ್ಲಿಟ್ಯೂಡ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ √(a1² + b1²). ದಿಸ್ ಫಾರ್ಮುಲಾ ಯು ಹ್ಯಾವ್ ಟು ರಿಮೆಂಬರ್, ನೆನ್ಪಿಟ್ಕೊಳ್ಳಿ. ಆಂಪ್ಲಿಟ್ಯೂಡ್ ಅಂತಂದರೆ ನೀವು ಯೂಶಲಿ ಕಾಂಪ್ಲೆಕ್ಸ್ ನಂಬರ್ಸು ಅಥವಾ ಆಂಪ್ಲಿಟ್ಯೂಡ್ ವೆಕ್ಟರ್ಸ್ ಹೋಯಿದ್ರು ಕೂಡ ಗೊತ್ತಾಗುತ್ತೆ. ಅದು √(a² + b² ಅಂತ ಫಾರ್ಮುಲಾ ಬರುತ್ತೆ. ಇದು a1 ವ್ಯಾಲ್ಯೂ, ಅದಾದಮೇಲೆ ಇದು b1 ವ್ಯಾಲ್ಯೂ. ಆಂಪ್ಲಿಟ್ಯೂಡ್ಗೆ ನೆನ್ಪಿಟ್ಕೊಳ್ಳಿ √(a1² + b1²). ಸೊ ನಿಮಗೆ ಫೈನಲ್ ಆಗಿ ಈ ಆನ್ಸರ್ ಬರುತ್ತೆ. ಸೊ ಇಲ್ಲಿಗೆ ನಾವು 3 ಟೈಪ್ಸ್ ಆಫ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ. ಎಲ್ಲಿ ಕೊಟ್ಟಿರೋದು, ಒಂದು 0 to 2π ಕೊಟ್ಟಿರೋ ಪ್ರಾಬ್ಲಮ್ಮು, ಇನ್ನೊಂದು 0 to l ಕೊಟ್ಟಿರುವಂಥ ಪ್ರಾಬ್ಲಮ್ಮು, ದಟ್ ಇಸ್ 0 to 2l, ಇನ್ನೊಂದು 0 to T ಕೊಟ್ಟಿರುವಂಥ ಪ್ರಾಬ್ಲಮ್. ಸೊ ಇದು 3 ಟೈಪ್ಸ್ ಆಫ್ ಪ್ರಾಬ್ಲಮ್ಮು. ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆನಾ. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಫಾಸ್ಟ್ ಆಗ್ತಿದೆ ಸರ್, ನಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಸರ್ ನಮಗೆ ಇಷ್ಟ ಆಗಿದೆ ಸರ್, ನನಗೆ ಹೆಂಗೆ ನೀವು ಡಿಪ್ಲೊಮಾದಲ್ಲಿ ಕಮೆಂಟ್ ಹಾಕ್ತಿದ್ರಿ ಅದೇ ಥರ ಇಲ್ಲಿ ಕಮೆಂಟ್ ಹಾಕಿ. ಅದು ನನಗೆ ಇಟ್ ವಿಲ್ ನನಗೆ ಮೋಟಿವೇಟ್ ಮಾಡುತ್ತೆ ಪ್ರಾಬ್ಲಮ್ಸ್ನ ಮಾಡೋಕ್ಕೆ. ಸೊ ನನಗೆ ಯಾವಾಗ ಕಮೆಂಟ್ಸ್ ಬರಲ್ವೋ ಅವಾಗ ನಾನು ಅನ್ಕೋತೀನಿ ಮಾಡ್ತಾರಂಥ ಪ್ರಾಬ್ಲಮ್ಮು ಇಷ್ಟ ಆಗ್ತಾಯಿಲ್ಲ ಅಥವಾ ಅವರಿಗೆ ಗೊತ್ತಾಗ್ತಾಯಿಲ್ಲ ಅಂದಾಗ ನನಗೆ ಸ್ಟಾಪ್ ಮಾಡ್ತೀನಿ. ಅಂದಾಗೆ ನಿಮಗೆಲ್ಲ ಗೊತ್ತೇ ಇದೆ ನನ್ನ ವೆಬ್ಸೈಟು ಮ್ಯಾಥ್ಸ್ ವಿತ್ ಮೀ, ಅದರಲ್ಲಿ ಈ ನೋಟ್ಸನ್ನು ಶೇರ್ ಮಾಡ್ತೀನಿ. ಸೊ ಮ್ಯಾಥ್ಸ್ ವಿತ್ ಮೀನ ಮತ್ತೆ ಫಾಲೋ ಮಾಡ್ತಾರೆ. ಜೊತೆಲಿ ಈ ಕೋರ್ಸನ್ನು ಸಪ್ರೇಟಾಗಿ ನಾನು ಮೊಬೈಲ್ ಆ್ಯಪಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ದಟ್ ಇಸ್ ಮೊಬೈಲ್ ಆ್ಯಪು ರವಿನಂದಿ ಆ್ಯಪ್ ಅಂತೇಳಿ. ಸೊ ಇದು ನನ್ನ ವೆಬ್ಸೈಟ್ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ವಿಸಿಟ್ ಮಾಡ್ತಾ ಇದ್ದಾರೋ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ವ್ಯೂವರ್ಸು ಆಲ್ಮೋಸ್ಟ್ 70% ಇದ್ದಾರೆ. ಯಾರಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರೋಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.